ಎರಡು ಸ್ಟ್ರಾಂಗೆಸ್ಟ್ ಟೀಮ್ ಫೈನಲಿಗೆ ಎಂಟ್ರಿ ಆಗಿದ್ದಾರೆ ಅಂದ್ರೆ ಎರಡು ಸ್ಟ್ರಾಂಗೆಸ್ಟ್ ಟೀಮೇ ಆಗಿರುತ್ತೆ. ನಮಗೆ ಇಂಡಿಯಾ ಆಸ್ ಅ ಟೀಮ್ ಇಂಪಾರ್ಟೆಂಟ್. ರೋಹಿತ್ ಶರ್ಮಾ, ಕೊಹ್ಲಿ ಇಬ್ರು ಲೆಜೆಂಡ್ಸ್ ಆಫ್ ODI ಕ್ರಿಕೆಟ್. Even 2020 final, they have still again reached the finals, right? ಟೀಮ್ ಕೋಆರ್ಡಿನೇಷನ್ ಇಂದ ಗೆದ್ರೆ ಎಲ್ಲರೂ ಆಡಿದ್ರೆ ಟೀಮ್ ಇಂಡಿಯಾ ವಿನ್ ಆಗುತ್ತೆ. Definitely will enjoy his family. ಆಲ್ವೇಸ್ ನಾನು ಕೊಹ್ಲಿ ಫ್ಯಾನ್ ಆ್ಯಕ್ಚುಲಿ. ಸೊ ಕೊಹ್ಲಿ ಮೇಲೆ ತುಂಬ ಹೋಪ್ಸ್ ಇದೆ. ಲಾಸ್ಟ್ 3-4 ಮ್ಯಾಚ್ ನೋಡಿದರೆ ಎಲ್ಲ ಮ್ಯಾಚು ಅವರೇ ಆಡಿದ್ದಾರೆ. ಸೊ ಅವ್ರ ಮೇಲೆ ತುಂಬ ಹೋಪ್ಸ್ ಇದೆ. ಎಸ್, ಅಬ್ಸಲ್ಯೂಟ್ಲಿ ಎಸ್. ಅವರಿಬ್ಬರು ಪಾರ್ಟ್ನರ್ಶಿಪ್ ಅಂದರೆ ನಿಮ್ಗೆ ಒಂಥರ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ದುಬೈನಲ್ಲಿ ನಡೀತಾ ಇದೆ ಪಿಚ್ ಬಗ್ಗೆ ಏನಾದರೂ ಹೇಳ್ತೀರಾ? ದುಬೈ ಪಿಚ್ ಇಂಡಿಯಾದಕ್ಕೆ ಆ್ಯಕ್ಚುಲಿ ಯಾವತ್ತೂ ಫೇವ್ರೆಟ್ ಪಿಚ್ ಅನ್ಕೋತೀವಿ. ಬಿಕಾಸ್ ಅವರು ಯಾವುದೇ ಥರ ಸೀಸನ್ ಮ್ಯಾಚ್ ಆಡಲಿ ಅಲ್ಲಿ ಎಲ್ಲ ಮ್ಯಾಚು ವಿನ್ ಆಗ್ತಾನೆ ಬಂದಿದ್ದಾರೆ. ಸೊ ಎಕ್ಸ್ಪೆಕ್ಟೇಷನ್ ಹೈ ಇದೆ ಇವಾಗ. ನಿಮ್ದು ಹೇಗಿರುತ್ತೆ ಸೆಲೆಬ್ರೇಷನ್ಸು? ನೀವು ಯಾರ ಜೊತೆ ಕಾಣಿಸ್ಕೊಳ್ತೀರಾ? ನಾವು ಸದ್ಯಕ್ಕಿನ್ನೂ ಪ್ಲ್ಯಾನ್ ಮಾಡಿಲ್ಲ. ವಿನ್ ಆದ್ಮೇಲಂತೂ ಪಕ್ಕಾ ಒಂದು ಸೆಲೆಬ್ರೇಷನ್ ಚೆನ್ನಾಗಿ ದೊಡ್ಡದಾಗಿ ಮಾಡ್ತೀವಿ ಅಂತ. ಹೇಗೆ ಮ್ಯಾಚ್ನ ಸೆಲೆಬ್ರೇಟ್ ಮಾಡೋದು, ಯಾರ ಜೊತೆ ನೋಡಬೇಕು ಅಂತ ಏನಾದರೂ? ಸಿ ಫ್ಯಾಮಿಲಿ ಇದ್ದಾರೆ ಮನೇಲೇ, ಅಣ್ಣ ಎಲ್ಲ ಇದ್ದೀವಿ. ಸೊ ಶೋ ದಟ್ ಅಲ್ಲೇ ನೋಡ್ತೀವಿ ಅಂತ. ಆ್ಯಂಡ್ ಮೋರ್ ಓವರ್ ಫ್ರೆಂಡ್ಸ್ ಜೊತೆನೂ ಮಾಡಬೇಕಂತ ಪ್ಲ್ಯಾನ್ ಇದೆ ಸ್ವಲ್ಪ. ಇಂಡಿಯಾಗೆ ಯಾವ ಬೆಸ್ಟ್ ಫಸ್ಟು, ಬ್ಯಾಟಿಂಗ್ ತೊಗೊಂಡ್ರೇನಾ ಬೌಲಿಂಗ್? ಫೀಲ್ಡಿಂಗ್ ತೊಗೊಂಡ್ರೆ ಬೆಸ್ಟ್. ಚೇಸಿಂಗ್ ಆಲ್ವೇಸ್ ಚೇಸ್ ಮಾಡ್ತಾ ವಿನ್ ಆಗ್ತಾ ಇದ್ದಾರೆ. ಸೊ ಚೇಸಿಂಗ್ ಇಸ್ ಅ ಬೆಸ್ಟ್ ಆಪ್ಷನ್. ಕ್ರಿಕೆಟ್ ಪ್ಲೇಯರ್ ಆಗಿ ಹೇಳೋದಂದ್ರೆ ಎರಡು ಟೀಮು ಆಲ್ ದಿ ಬೆಸ್ಟ್ ಹೇಳ್ತೇನೆ. ಫಸ್ಟ್ ಆಫ್ ಆಲ್ ಎರಡು ಸ್ಟ್ರಾಂಗೆಸ್ಟ್ ಟೀಮ್ ಫೈನಲಿಗೆ ಎಂಟ್ರಿ ಆಗಿದ್ದಾರೆ ಅಂದರೆ ಎರಡು ಸ್ಟ್ರಾಂಗೆಸ್ಟ್ ಟೀಮೇ ಆಗಿರುತ್ತೆ. ಸೊ ಎರಡು 50-50% ಇದೆ. ನಾನು ನೋಡಿದ ಪ್ರಕಾರ, ಕ್ರಿಕೆಟ್ ನೋಡಿದ ಪ್ರಕಾರ ಹೇಳೋದಂದರೆ ಎರಡು 50-50% ಇದೆ. ಆ್ಯಸ್ ಎ ಇಂಡಿಯನ್ ಆಗಿ ಇಂಡಿಯಾಕ್ಕೆ ಸಪೋರ್ಟು ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಲೈನಪ್ ಬಗ್ಗೆ? ಬೌಲಿಂಗ್ ಲೈನಪ್ಪು ಅದೇ ನೀವು ಹೇಳ್ದಾಗೆ ಬುಮ್ರಾನ ಮಿಸ್ ಮಾಡ್ಕೊಳ್ತೀವಿ. ಬಟ್ ಶಮಿ ಅಷ್ಟು ಲಯದಲ್ಲಿ ಇಲ್ಲ ಅಂತ ಅಂದ್ಕೊಳ್ತೇನೆ. ಆದರೂ ಹೋಪ್ಸ್ ಇದೆ. ಸೆಮಿ ಫೈನಲ್ ಅವ್ರಿಗೆ ಬಂದಿದ್ದಾರೆ ಅಂದರೆ ಒಳ್ಳೊಳ್ಳೆ ಟೀಮ್ನ ಸೋಲ್ಸ್ಬಿಟ್ಟೆ ಬಂದಿದ್ದಾರೆ. ಸೊ ಫೈನಲಿಸ್ಟ್ ಆಗಿದ್ದಾರೆ ಅಂದ್ರೆ ಒಂದು ಹೋಪ್ಸ್ ಇದೆ ಈ ಸಲ. ಅದು ICC ಟ್ರೋಫಿ. ಸೊ ವಿನ್ ಆಗಲೇಬೇಕಂತ ನಾನು ಬೇಡ್ಕೊಳ್ತೇನೆ ದೇವ್ರ ಹತ್ರ. ಆ್ಯಂಡ್ ಈ ಸಲ ನಾವು ನೋಡೋದಾದರೆ ಕಂಪ್ಲೀಟ್ ಎಲ್ಲ ರಿವೆಂಜ್ ಥರನೇ ಇತ್ತು ಮ್ಯಾಚ್ಗಳೆಲ್ಲ. ಸೊ ನ್ಯೂಜಿಲ್ಯಾಂಡ್ ಮೇಲೆ ಕೂಡ ಏನಾದರೂ ರಿವೆಂಜ್ ತೊಗೊಳ್ತಾರೆ? ಯಾಕಂದರೆ ಧೋನಿನ ಒಂದು ಇದು ಮಾಡಿಬಿಟ್ಟಿದ್ರು. ರಿವೆಂಜ್ ತಗೋಬೇಕು ಆ್ಯಕ್ಚುಲಿ. ಯಾಕಂದರೆ ರೋಹಿತ್ ಶರ್ಮಾ, ಕೊಹ್ಲಿ ಆಲ್ಮೋಸ್ಟ್ ತುಂಬ ಸೀನಿಯರ್ಸ್ ಪ್ಲೇಯರ್ಸ್. ಅವರು ಇದರಲ್ಲಿ ಒಂದು ಈ ಟ್ರೋಫೀಸ್ ಇಲ್ಲ. ಆ್ಯಸ್ ಎ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾಗೆ ಇಲ್ಲ. ಫಿಲ್ ಆಗತ್ತಂತ ನಮಗೊಂದು ಭರವಸೆ ಇದೆ. 2023 ವರ್ಲ್ಡ್ ಕಪ್ ಫೈನಲ್ ಸೋತಿದ್ವಿ. ಇದರಲ್ಲಾದರೂ ಒಂದು ರಿವೆಂಜ್ ತೀರಿಸ್ಕೊಳ್ತಾರೆ ಅಂತ ಭರವಸೆ ಇದೆ. ಯಾವುದರಿಂದ ಮೇಡಮ್? ಇಂಡಿಯನ್ ಟೀಮ್ ಮೇಲೆ ಮೇಡಮ್ ಗೆಲ್ಲಬೇಕು ಮೇಡಮ್. ಬೇರೆ ಏನಿರುತ್ತೆ ಎಕ್ಸ್ಪೆಕ್ಟೇಷನು? ಗೆಲ್ಲೇಬೇಕು. ಈ ಸಲ ತುಂಬಾ ರೋಕೋ ಕಾಂಬಿನೇಷನ್ ಟ್ರೆಂಡ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ರೋಹಿತ್ ಹಾಗೆ ಕೊಹ್ಲಿ ಅವರ ಪಾರ್ಟ್ನರ್ಶಿಪ್ ಫುಲ್ ಅವರಿಬ್ರು ಸೆಂಚುರಿ ಹೊಡಿತಾರೆ ಅಂತ. ಸೊ ನಿಮ್ಗೆ ಎಷ್ಟು ಹೋಪ್ಸ್ ಇದೆ? ಮೇಡಮ್ ಕ್ಲಾಸ್ ಇಸ್ ಪರ್ಮನೆಂಟ್, ಫಾರ್ಮ್ ಇಸ್ ಟೆಂಪ್ರರಿ. ವಿರಾಟ್ ಕೊಹ್ಲಿ ಎಂಥ ಪ್ಲೇಯರ್ ಅಂತ ಗೊತ್ತು, ರೋಹಿತ್ ಶರ್ಮಾ ಎಂಥ ಪ್ಲೇಯರ್ ಅಂತ ಗೊತ್ತು. ಅಫ್ಕೋರ್ಸ್ ದೇ ಆರ್ ಇನ್ ದ ಲೇಟ್ 30s ಇವಾಗ. 37-38 ಇರ್ತಾರೆ. ಬಟ್ ಇವತ್ತಿಗೂ ದೇ ಆರ್ ಚಾಲೆಂಜಿಂಗ್ ಎವ್ರಿಬಡಿ. ಸೊ ವಿ ಕೆನಾಟ್ ರೈಟ್ ದೆಮ್ ಆಫ್. But they have to play very, very sensibly, okay? Because this is what we have noticed even the last World Cup. You should not just like that throw away the wicket. And today, if you see, when it comes to Australia, we know whatever come they will play. Even the last buffalo also will play. Here also we expect them to play sensibly and make sure that we have good talents and everything. We have every potential to win the match. So only thing is that temperament and then make sure that win. ನಿಂತು ಆಡಬೇಕು. ರೋಹಿತ್ ಶರ್ಮಾ ಇವತ್ತು ಸುಮ್ಮನೆ ಒಂದು ಸೆಂಚುರಿ ಹೊಡೆದ್ಬಿಟ್ಟು 10 ಮ್ಯಾಚ್ 10-20 ರನ್ ನೋಡಿದ್ರೆ ಆಗಲ್ಲ. ಇವತ್ತು ಆಡಬೇಕು ಅವರು ಅಷ್ಟೇ. ಇವತ್ತು ದುಬೈಯಲ್ಲಿ ಮ್ಯಾಚ್ ನಡೀತಿದೆ. ಸೊ ಪಿಚ್ ಬಗ್ಗೆ ಕೂಡ ಸಾಕಷ್ಟು ಸ್ಲೋ ಪಿಚ್. ಇಟ್ ಇಸ್ ಅಡ್ವಾಂಟೇಜ್ ಟು ಇಂಡಿಯನ್ಸ್ ಬಿಕಾಸ್ ಯಾಕಂದ್ರೆ ಎಲ್ಲ ಮ್ಯಾಚ್ ಅಲ್ಲೇ ಆಡ್ತಾ ಇದ್ದಾರೆ. ಸೊ ಇಟ್ ಈಸ್ ಡೆಫಿನೆಟ್ಲಿ ದೇ ನೋ ಹೌ ವಿಕೆಟ್ ಪಿಚ್ ಇಸ್ ಬಿಹೇವಿಂಗ್. ಸೊ ಆ್ಯಕ್ಚುಲಿ ಅಡ್ವಾಂಟೇಜ್ ಇದೆ ಇಂಡಿಯಾಗೆ. ಫಸ್ಟ್ 5 overs ದೇ ಶುಡ್ ನಾಟ್ ಲೂಸ್ ಎನಿ ವಿಕೆಟ್ಸ್. ಆರ್ ಇಫ್ ದೇ ಬೌಲಿಂಗ್ ಮಾಡಿದ್ರೆ ಫಸ್ಟ್ನೇ ಒಂದು ವಿಕೆಟ್ 2 wickets ಆದರೂ ಮಿನಿಮಮ್ ತೊಗೊಳ್ಳೇಬೇಕು. ಡೆಫಿನೆಟ್ ಆಗಿ ಇಂಡಿಯಾ ವಿನ್ ಆಗುತ್ತೆ ಅಂತ ನನ್ನ ಲೆಕ್ಕ. ಬೂಮ್ರಾ ಇಲ್ಲದೆ ಇರೋದು ಒಂದು ಇದೆ. ಆದರೆ ಆಲ್ಟರ್ನೇಟ್ ಬೌಲರ್ಸ್ ಇದ್ದಾರೆ. ದೇ ಕ್ಯಾನ್ ಪರ್ಫಾರ್ಮ್ ವೆಲ್. See, thing is, you may score 100 in practice, but what you play in the match, that is important. If you score 1 run,
gone. That's all. If you have scored a century in this one, it makes no difference. Just like that, Bumrah is not there, some bowler is there. It all depends on the batsman. If he go for a shot and he gets caught, nothing can be done. Whether it is ನಿಮ್ಮ ಹೆಸರು One potential thing, now we have lot of talent due to IPL, but it is unfortunate that we are dependent only on Bumrah. Why now? Who is that guy? Hardik Pandya is the pace bowler. He is a medium pace bowler. We cannot consider him as a pace bowler. So we should get more people, train them. You should not depend on only one guy. ನಿಮ್ಮ ಹೆಸರು Sridharan. ಇವತ್ತು ಯಾರ ಜೊತೆ ಮ್ಯಾಚ್ ನೋಡಕ್ಕೆ ಪ್ಲಾನ್ ಆಗಿದೆ ಸಭೆ ಎಲ್ಲ ಏನಾದ್ರು ಇರುತ್ತಾ ಈ ಗ್ರೂಪ್ ಎಲ್ಲೂ ಕೂತ್ಕೊಂಡು ನೋಡ್ತೀವಿ ಮೇಡಮ್. ಅಲ್ಲಿ ಪ್ಯಾನ್ ಮಾಡಿ ಒಂದ್ಸಲ. ಈ ಗ್ರೂಪ್ ಎಲ್ಲ ಕೂತ್ಕೊಂಡು ಒಬ್ರು ಮನೇಲಿ ನೋಡ್ತೀವಿ ಮೇಡಮ್ ಮ್ಯಾಚ್. ಯಾರ ಮನೆದು ಯಾವ ಅದಿನ್ನ ಟಾಸ್ ಹಾಕ್ಬೇಕು ಮೇಡಮ್. ಬ್ಯಾಚುಲರ್ಸ್ ಮನೆನಾ ಅಥವಾ ಫ್ಯಾಮಿಲಿ ಮನೆನಾ ಇಲ್ಲಿ ನೋಡಿ ಇಂಥವರೇ ಬ್ಯಾಚುಲರ್ಸ್ ಇಲ್ಲಿ. ಓಕೆ, ಮಿಕ್ಕಿದವರೆಲ್ಲ ಮದುವೆ ಆಗಿದೆ. ಇವತ್ತು ಸೆಲೆಬ್ರೇಷನ್ಸ್ ಜೋರ್ ಇರುತ್ತೆ ಇಂಡಿಯಾ ವಿನ್ ಮಾಡಿದ್ಮೇಲೆ ಸೆಲೆಬ್ರೇಷನ್ ಇರುತ್ತೆ, ಗೆದ್ದ ಮೇಲೆ ಇರುತ್ತೆ. ಚಾಂಪಿಯನ್ಸ್ ಟ್ರೋಫಿ ಎತ್ತೋ ಎಲ್ಲ ಲಕ್ಷಣಗಳು ನಮ್ಮ ಭಾರತಕ್ಕಿದೆ ಅಂತ ಈಗಾಗಲೇ ಗೊತ್ತಾಗ್ತದೆ. ಪ್ರಿಪ್ರೇಷನ್ಸ್ ಕೂಡ ತುಂಬಾ ಜೋರಾಗಿ ನಡೀತಾರೆ. ನೀವೇನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ ಇವತ್ತು ಮ್ಯಾಚ್ ಬಗ್ಗೆ? ಏನಿಲ್ಲ, ಭಾರತೀಯರಾಗಿ ನಮಗೂ ಎಕ್ಸ್ಪೆಕ್ಟೇಷನ್ ಇರೋದು ಇಂಡಿಯಾನೇ ಕಪ್ ಗೆಲ್ಲಬೇಕು ಅಂತ. ಇದು ಗೆದ್ದರೆ ಐ ಥಿಂಕ್ ICC ಟ್ರೋಫಿ 5th ICC ಟ್ರೋಫಿ ಆಗುತ್ತೆ ನಮ್ಮದು. ಸೊ ಗೆಲ್ಲಿ ಅಂತ ಆಶಿಸ್ತೀವಿ ಅಂಡ್ ಆಲ್ ದ ಬೆಸ್ಟ್ ಹೇಳ್ತೀವಿ ಇಂಡಿಯಾ ಟೀಮ್ಗೆ. ಅಂದ್ರೆ ಈಗ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಮೇಲೆ ಜಾಸ್ತಿನೇ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅವರಿಬ್ರು ಡುಯೋ ನೋಡೋದಕ್ಕೂ ಕೂಡ ಸಾಕಷ್ಟು ಜನ ಕ್ರಿಕೆಟ್ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ನೀವು ಯಾರಿಗೋಸ್ಕರ ಯಾರು ಬ್ಯಾಟಿಂಗ್ ಕಾಯ್ತಾ ಇದ್ದಾರೆ? ಯಾರು ನಮಗೆ ಇಂಡಿಯಾ ಆ್ಯಸ್ ಎ ಟೀಮ್ ಇಂಪಾರ್ಟೆಂಟು. ರೋಹಿತ್ ಶರ್ಮಾ, ಕೊಹ್ಲಿ ಇಬ್ಬರು ಲೆಜೆಂಡ್ ಆಫ್ ODI ಕ್ರಿಕೆಟ್, ಅದು ನೋ ಡೌಟ್. ಬಟ್ ಎಲ್ಲ ಟೀಮ್ ಆಗಿ 11 ಜನನು ಪರ್ಫಾರ್ಮ್ ಮಾಡಿದ್ರೆ ಮಾತ್ರ ಗೆಲ್ಲಕ್ಕಾಗೋದು. ಯಾರೋ ಒಬ್ಬರು ಇಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಕ್ರಿಕೆಟ್ ಇಸ್ ನಾಟ್ ಇಂಡಿವಿಜುವಲ್ ಗೇಮ್, ಇಟ್ಸ್ ಎ ಟೀಮ್ ಗೇಮ್. ಸೊ ಎಲ್ಲರೂ ಚೆನ್ನಾಗಿ ಆಡಿದ್ರೆ ಕಲೆಕ್ಟಿವ್ ಎಫರ್ಟಿಂದ ಗೆಲ್ಲಬೇಕಷ್ಟೆ. ನಿಮ್ಗೇನು ಎಕ್ಸ್ಪೆಕ್ಟೇಷನ್ಸ್ ಇದೆ? ಹೇಗೆ ಆಡ್ಬೋದು? ಇಂಡಿಯಾ ಗೆಲ್ಲಬೇಕಂತ ಎಕ್ಸ್ಪೆಕ್ಟೇಷನ್ ಇರೋದು ನನಗೂ. ಬೀಯಿಂಗ್ ಇಂಡಿಯನ್ ನಮಗೆ ಸಪೋರ್ಟ್ ಮಾಡಿ ಇಂಡಿಯಾಗೆ ಮಾತ್ರ ನಾವು ಯಾವಾಗಲೂ. ಇಂಡಿಯಾ ಸೋಲ್ಲಿ ಗೆಲ್ಲಿ ಸಪೋರ್ಟ್ ಇಂಡಿಯಾಗೆ ಮಾತ್ರ. ನನ್ನ ಫೇವ್ರೆಟ್ ಕ್ರಿಕೆಟರ್ ವಿರಾಟ್ ಕೊಹ್ಲಿ. ಸೊ ಸೆಂಚುರಿ ಹೊಡೆದು ಒಳ್ಳೆ ಚೆನ್ನಾಗಿ ಆಡಿದೆ. ಅಂದ್ರೆ ಲಾಸ್ಟ್ ಟೈಮ್ ಕೂಡ ಅಂದ್ರೆ ಸೆಮಿಫೈನಲ್ಸ್ ಅಲ್ಲಿ ಕೂಡ ತುಂಬಾ ಒಳ್ಳೆ ಮ್ಯಾಚ್ನೇ ಆಲ್ವೇಸ್ ಚೇಸಿಂಗ್ ಅಂದರೆ ಅವರೇ ಕೊಹ್ಲಿನ ಯಾವಾಗ ಆಡೋ ಚೆನ್ನಾಗಿ ಆಡೋದು. ಈಸ್ ಎ ಚೇಸ್ ಮಾಸ್ಟರ್. ಸೊ ನನ್ನ ಪ್ರಕಾರ ಅವರು ಇಸ್ ದ ಬೆಸ್ಟ್ ಒನ್ ಆಫ್ ದಿ ODI ಕ್ರಿಕೆಟರ್ಸ್. ಆಫ್ಟರ್ ಸಚಿನ್ ತೆಂಡೂಲ್ಕರ್ ಅವರೇ ಬೆಸ್ಟ್, ವಿರಾಟ್ ಕೊಹ್ಲಿ. ಇವತ್ತು ಹಂಗಾದ್ರೆ 2:30ಗೆ ಎಲ್ಲ ಟಿವಿ ಮುಂದೆ ನಾವು ಅಲ್ಲೇ ಇರ್ತೀವಿ, ಆಚೆ ಎಲ್ಲೂ ಹೋಗಲ್ಲ ಮನೆಯಿಂದ. ಫುಲ್ ಮ್ಯಾಚ್ ಮಾತ್ರ. ಟೀಮ್ ಕೋಆರ್ಡಿನೇಷನ್ ಇಂದ ಗೆದ್ರೆ ಎಲ್ಲರೂ ಆಡಿದ್ರೆ ಟೀಮ್ ಇಂಡಿಯಾ ವಿನ್ ಆಗುತ್ತೆ. ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಮೇಲೆ ಯಾವತ್ತೂ ಡಿಪೆಂಡ್ ಆಗಬಾರ್ದು. ಅಲ್ಲ, ಈಗ ಸೆಲೆಬ್ರೇಷನ್ಸ್ ಎಷ್ಟು ಜೋರಾಗಿರುತ್ತೆ ಇಂಡಿಯಾಗೆ? ಸೆಲೆಬ್ರೇಷನ್ ಆಸ್ ಯೂಶುವಲ್, ನಮ್ಮ ದೇಶ ನಾವು ಗೆದ್ರೆ ಸೆಲೆಬ್ರೇಟ್ ಮಾಡೇ ಮಾಡ್ತೀವಿ. ಎಲ್ಲ ಗ್ರೌಂಡ್ ಅಲ್ಲೇ ಮತ್ತೆ ಸೇರೋದಾ ಇಲ್ಲ ಫ್ರೆಂಡ್ಸ್ ಜೊತೆ? ಇಲ್ಲ, ಮನೇಲಿ ಫ್ಯಾಮಿಲಿ ಜೊತೆ ನೋಡ್ತೀವಿ. ಎಲ್ಲ ಮದುವೆ ಆಗಿರೋರು, ಫ್ರೆಂಡ್ಸ್ ಜೊತೆ ಎಲ್ಲ ಆಲ್ಮೋಸ್ಟ್ ಸ್ಕಿಪ್ ಆಗಿದೆ. ಎಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋದು ಮ್ಯಾಚ್. ಹಾಗಾದ್ರೆ ನಮ್ಮ ಬ್ಯಾಟಿಂಗ್ ಲೈನಪ್ ಹಾಗೆ ಬೌಲಿಂಗ್ ಲೈನಪ್ ಬಗ್ಗೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್? ಒನ್ ಆಫ್ ದ ಬೆಸ್ಟ್ ಸೈಡ್, ಒನ್ ಆಫ್ ದ ಬೆಸ್ಟ್ ಸೈಡ್. ಬ್ಯಾಟಿಂಗ್ ಆಗಲಿ, ಬೌಲಿಂಗ್ ಆಗಲಿ, ಫೀಲ್ಡಿಂಗ್ ಆಗಲಿ, ಒನ್ ಆಫ್ ದ ಬೆಸ್ಟ್ ಸೈಡ್ ಅಂತ ಹೇಳ್ಬೋದು. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಎಷ್ಟು ಖುಷಿ ಇದೆ ನಿಮ್ಗೆ ಇವತ್ತು? ತುಂಬ ಖುಷಿ ಇದೆ ಮೇಡಮ್. ಇಂಡಿಯಾ ವಿಲ್ ಡೆಫಿನೆಟ್ಲಿ ವಿನ್ ದ ಮ್ಯಾಚ್ 100%. ಹಾಗೆ ನಮ್ಮ ಬ್ಯಾಟಿಂಗ್ ಲೈನಪ್ ಹಾಗೆ ಬೌಲಿಂಗ್ ಲೈನಪ್ ನೋಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ತುಂಬ ಇದೆ ಜನ. ಬ್ಯಾಟಿಂಗ್ ಇಸ್ ವೆರಿ ಗುಡ್ ಆ್ಯಕ್ಚುಲಿ. ಹಾರ್ದಿಕ್ ಪಾಂಡ್ಯ ನೋಡಿದ್ರಲ್ವಾ, ಸೂಪರ್ ಹೊಡಿತಾರೆ. ಇಂಡಿಯಾದ ಮ್ಯಾಚ್ ಇವತ್ತು 100%. ಇವತ್ತು ಇಂಡಿಯಾ ಗೆದ್ಮೇಲೆ ನಿಮ್ಮ ಸೆಲೆಬ್ರೇಷನ್ಸ್ ಜೋರಾಗಿರುತ್ತೆ? ತುಂಬ ಜೋರಾಗಿರುತ್ತೆ ಮೇಡಮ್. ಹೇಗಿರುತ್ತೆ ಸರ್? ಸೂಪರಾಗಿ ಹೊಡಿಯುತ್ತೆ. ಇಂಡಿಯಾ ವಿಲ್ ವಿನ್ ಡೆಫಿನೆಟ್ಲಿ. ಇಂಡಿಯಾ ಅಂದ್ರೆ ಈಗ ಫ್ಯಾಮಿಲಿ ಜೊತೆ ಕುತ್ಕೊಂಡು ಮ್ಯಾಚ್ ನೋಡಕ್ ಪ್ಲಾನ್ ಮಾಡಿದ್ದೀರಾ? ಹೌದೌದು, ಡೆಫಿನೆಟ್ಲಿ ಫ್ಯಾಮಿಲಿ ಜೊತೆ. ನಮ್ಮ ಹುಡುಗ ಇದ್ದಾನೆ, ಕ್ರಿಕೆಟಿಗೆ ಬರ್ತಾನೆ. ಸೊ ಡೆಫಿನೆಟ್ಲಿ ವಿಲ್ ಎಂಜಾಯ್ ವಿತ್ ಫ್ಯಾಮಿಲಿ. ನಿಮ್ಮ ಮ್ಯಾಚ್ ಇದೆ, ಎಷ್ಟು ಖುಷಿ ಇದೆ, ಎಷ್ಟು ಎಕ್ಸೈಟ್ಮೆಂಟ್ ಇದೆ? ತುಂಬ ಎಕ್ಸೈಟ್ಮೆಂಟ್ ಇದೆ. ವಿ ಆರ್ ಹೋಪಿಂಗ್ ಇಂಡಿಯಾ ವಿಲ್ ವಿನ್ ದ ಮ್ಯಾಚ್ ಟುಡೇ ಅಂಡ್ ಟ್ರೋಫಿ. ಹಾಗೆ ನ್ಯೂಜಿಲ್ಯಾಂಡ್ ಕೂಡ ತುಂಬಾ ಸ್ಟ್ರಾಂಗ್ ಟೀಮು. ಲಾಸ್ಟ್ ಟೈಮ್ ಸೌತ್ ಆಫ್ರಿಕಾ ಮೇಲೆ ರಿವೆಂಜ್ ತಗೊಂಡಂಗೆ ಈ ಸಲ ಕೂಡ ತಗೋತಾರ? ಅಬ್ಸಲ್ಯೂಟ್ಲಿ, ಅವ್ರಿಗೆ ಹೇಳೋದಕ್ಕಾಗೋದಿಲ್ಲ. ವೆರಿ ಗುಡ್ ಟೀಮ್. ಇಂಡಿಯಾ ಸ್ಟ್ರೆಂತ್ ಇಸ್ ಸ್ಪಿನ್ನರ್ಸ್. ಅವರು ದೇ ಆರ್ ಕಂಪ್ಲೀಟ್ ಆಲ್ರೌಂಡ್ ಟೀಮ್ ಅವ್ರದ್ದು. ದೇ ಮೇ ಗಿವ್ ಎ ಗುಡ್ ಫೈಟ್ ಟು ಇಂಡಿಯಾ. ಹೋಪ್ಫುಲಿ ಇಂಡಿಯಾ ವಿಲ್ ವಿನ್ ದ ಮ್ಯಾಚ್. ಇವತ್ತು ಫೈನಲ್ಸ್ ಅನ್ನಿಸ್ತಿದೆ. ಲೆಟ್ಸ್ ಸಿ ಹೂವರ್ ಪ್ಲೇಸ್ ವಿನ್ ಬೆಟರ್, ದೇ ವಿಲ್ ವಿನ್ ದ ಮ್ಯಾಚ್ ಟುಡೇ ಚಾಂಪಿಯನ್ಶಿಪ್. ನಿಮಗೆ ಯಾವ ಪ್ಲೇಯರ್ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ? ಹೋಪ್ಫುಲಿ ಟುಡೇ ರೋಹಿತ್ ಶರ್ಮಾ ವಿಲ್ ಫೈರ್ ಅಂದ್ಕೊಂಡಿದ್ದೀನಿ. If he takes on, so all the bowlers will be destroyed. Let's see. Otherwise, we have a long batting lineup. 8 ಜನ ಬ್ಯಾಟಿಂಗ್ ಆಡ್ತಾರೆ.
ಸಂಬಡಿ ದೇರ್ ಇಸ್ ನೋ ಡಿಪೆಂಡೆನ್ಸಿ, ಮೊದಲು ಥರ ಡಿಪೆಂಡೆನ್ಸಿ ಇಲ್ಲ, ಒಬ್ಬರಿಲ್ಲ ಇನ್ನೊಬ್ರು ಆಡೋರು ಇದ್ದಾರೆ. ಸೊ 7 to 8 ಬ್ಯಾಟ್ಸ್ಮನ್ಸ್ ಇದ್ದಾರೆ, ನೋಡೋಣ, ಲೆಟ್ ಸಿ. ಹೇಗಿರುತ್ತೆ ಸೆಲೆಬ್ರೇಷನ್ಸ್ ಇಫ್ ಇಂಡಿಯಾ ವಿನ್ ಆಯ್ತು ಇವತ್ತು ಅಂದರೆ? ಸೆಲೆಬ್ರೇಷನ್ಸ್ ಹೇಗಿರುತ್ತೆ? ಸೆಲೆಬ್ರೇಷನ್ಸ್ ಏನಿಲ್ಲ ಮೇಡಮ್, ಇಂಡಿಯಾ ಈಸ್ ಆನ್ ಅ ರೋಲ್. ಲಾಸ್ಟ್ 3 ICC ಚಾಂಪಿಯನ್ಶಿಪ್ಸ್ ದೇ ವರ್ ಇನ್ ದ ಫೈನಲ್ಸ್ 2023, 2024 ದ ವಿನ್ನರ್ಸ್. ಇವಾಗ 2020 ಫೈನಲ್ ದೇ ಅಷ್ಟೇ ಅಗೇನ್ ರೀಚ್ ದ ಫೈನಲ್ಸ್, ರೈಟ್? ದೇ ಆರ್ ಆನ್ ಅ ರೋಲ್, ದೇ ಆರ್ ಆನ್ ಅ ಟಾಪ್ ನಾವು. ಹೋಪ್ಫುಲಿ ಅವ್ರು ಗೆಲ್ತಾರೆ ಅಂದ್ಕೊಂಡಿದ್ದೀನಿ. ನಿಮ್ಮ ಹೆಸರು ನಿಮ್ಗೆ ಎಷ್ಟು ಖುಷಿ ಇದೆ ಸರ್ ನಮ್ಮ ಇಂಡಿಯಾ ಫೈನಲ್ಸಲ್ಲಿದೆ? ಮೇಡಮ್, ಇಂಡಿಯಾ ಫೈನಲ್ಸಿಗೆ ICC ಟೂರ್ನಮೆಂಟ್ಸ್ಗೆ ಆಲ್ಮೋಸ್ಟ್ ಲಾಸ್ಟ್ 3 ಇಯರ್ಸಿಂದ ಕಂಟಿನ್ಯೂಸ್ ಬರ್ತಿರೋದು ಭಾಳ ಖುಷಿನೇ ಇದೆ. ಮತ್ತು ಈ ಸತಿ ಇಂಡಿಯಾ ವಿನ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸು ಇದೆ. ಅಂದರೆ ಲಾಸ್ಟ್ ಟೈಮ್ ಕೂಡ ಮಿಸ್ ಆಗಿತ್ತು, ಸೌತ್ ಆಫ್ರಿಕಾ ಅವ್ರ ಮೇಲೆ ರಿವೆಂಜ್ ಕೂಡ ತಗೊಂಡ್ರು ನಮ್ಮ ಈ ಲಾಸ್ಟ್ ಸೆಮಿಫೈನಲ್ಸಲ್ಲಿ. ಸೊ ಇವಾಗ ನ್ಯೂಜಿಲ್ಯಾಂಡ್ ಕೂಡ ಸ್ಟ್ರಾಂಗ್ ಟೀಮ್ ಇದೆ. ಸೊ ಏನು ಹೇಳ್ಬೋದು ಇದಕ್ಕೆ? ಮೇಡಮ್, ಇಂಡಿಯಾನೂ ಏನು ಇದೇನಿಲ್ಲ, ಸ್ಟ್ರಾಂಗ್ ಆಗೇ ಇದ್ದಾರೆ ಇಂಡಿಯಾನು. ಸೊ ನಮಗೆ ಕಾನ್ಫಿಡೆನ್ಸ್ ಇದೆ ಇಂಡಿಯಾ ಈ ಸತಿ ಚಾಂಪಿಯನ್ಸ್ ಟ್ರೋಫಿ ಗೆಲ್ತಾರೆ. ಯಾರ ಮೇಲೆ ನಿಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ? ಮೇಡಮ್, ಎಕ್ಸ್ಪೆಕ್ಟೇಷನ್ಸ್ ಇಂಡಿಯನ್ ಟೀಮಲ್ಲಿ ಆಬ್ವಿಯಸ್ಲಿ ಇರೋ ಟಾಪ್ 4. ಈಗ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಅವರ ಡ್ಯೂ ನೋಡಬೇಕು ಅಂತ ಸಾಕಷ್ಟು ಕ್ರಿಕೆಟ್ ಅಭಿಮಾನಿಗಳು ಕಾಯ್ತಾ ಇದ್ದಾರೆ, ಅವರಿಬ್ರು ಪಾರ್ಟ್ನರ್ಶಿಪ್ ನೋಡ್ಬೇಕಂತ. ಸೊ ನಿಮಗೆ ಆ ಥರ ಯಾರ ಪಾರ್ಟ್ನರ್ಶಿಪ್ ಮೇಲೆ ತುಂಬ ಹೋಪ್ಸ್ ಇದೆ? ನನಗೆ ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್ ಇಬ್ಬರು ಪಾರ್ಟ್ನರ್ಶಿಪ್ ಮೇಲೆ. ಅದು ರೋಹಿತ್ ಇದೆ ಲಾಸ್ಟ್ ODI ಸೀರೀಸ್ ಅಂತ ಕೂಡ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಏನಾದರೂ? ರೋಹಿತ್ ಆ್ಯಕ್ಚುಲಿ ಫಿಟ್ ಇದ್ದಾರೆ, ಸ್ಟಿಲ್ ಕಂಟಿನ್ಯೂ ಮಾಡ್ಬೋದು. ಬಟ್ ಅಗೇನ್ ಅವರು ಬಾಡಿ ಕಂಡೀಷನ್ಸ್ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅವರು ಹೇಗೆ ಡಿಸಿಷನ್ ತಗೋತಾರೆ ಅವ್ರ ಮೇಲೆ ಇರುತ್ತೆ. ಇವತ್ತು ಯಾರ ಜೊತೆ ಮ್ಯಾಚ್ ನೋಡೋಕೆ ಪ್ಲಾನ್ ಮಾಡಿದ್ದೀರಾ? ಫ್ಯಾಮಿಲಿ ಸೆಲೆಬ್ರೇಷನ್ಸ್ ಜೋರು ಇವಾಗ ವಿನ್ ಆದರೆ ಆಬ್ವಿಯಸ್ಲಿ ಮೇಡಮ್ ಸೆಲೆಬ್ರೇಷನ್ಸ್ ಇದ್ದೇ ಇರುತ್ತೆ. 2:30 ಹಾಗೆ ಮನೆಯಿಂದ ಆಚೆನೇ ಬರಲ್ವಾ ಸರ್? ಡಿಪೆಂಡಿಂಗ್ ಆನ್ ದ ಮ್ಯಾಚ್ ಮೇಡಮ್, ಯಾವ ಥರ ಇರುತ್ತೆ ಪರಿಸ್ಥಿತಿ ಅದ್ರ ಮೇಲೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.